ಓಂ ತದೇತತ್ ಸಹಸ್ರಂ ತತ್ಸರ್ವಂ ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ ಸಜಿತಿ ಪ್ರಾಣಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ. ಓಂ ಸ್ಥಿರಾಯ ನಮಃ. ಓಂ ಉಕ್ಥೇ ಯದ್ವಾ ಯುಕ್ತಾಭ್ಯಾಂ ಮಘವನ್ ಹರಿಭ್ಯಾಂ ಬಿಭ್ರದ್ವಜ್ರಂ ಬಾಹ್ವೋರಿಂದ್ರಯಾಸಿ ಯದ್ವಾ ದಿವಿಪಾರ್ಯೇ ಸುಷ್ವಿಮಿಂದ್ರ. ಶ್ರೀ ಗುರುಭ್ಯೋ ನಮಃ. ವಿಷ್ಣು ಸಹಸ್ರನಾಮ ಸ್ತೋತ್ರದ 208ನೆಯ ಸ್ಥಿರ ಅನ್ನುವ ನಾಮ ಮತ್ತು ಅದಕ್ಕೆ ಸಂಬಂಧಿಸಿದಂಥ ಬೃಹತಿ ಮಂತ್ರ, ಇದನ್ನು ಇವತ್ತು ನಾವು ಶ್ರವಣ ಮಾಡಬೇಕಿದೆ. ಅದರಲ್ಲಿ ಸ್ಥಿರ ಅನ್ನುವ ನಾಮಕ್ಕೆ ಸ್ಥೂಲವಾಗಿ ಏನೇನು ಅರ್ಥಗಳಾಗಬಹುದು ಅನ್ನೋದನ್ನು ಈಗ ನೋಡೋಣ. ಈ ಮಂತ್ರಕ್ಕೆ ಸಂಬಂಧಿಸಿದಂತೆ ಸ್ಥಿರ ಅಂದರೆ ಸ್ಥಿ ಅಂದರೆ ಸ್ಥಿತಿ, ಮೋಕ್ಷದಲ್ಲಿ ಸ್ಥಿರವಾದ ಸ್ಥಾನ. ಅದನ್ನು ರ ಅಂದರೆ ಕೊಡುವವನು. ಮತ್ತೆ ಮೋಕ್ಷದಲ್ಲಿದ್ದಂಥವರನ್ನ ಸ್ಥಿ ಅಂದರೆ ಮೋಕ್ಷದಲ್ಲಿ ಸ್ಥಾನ ಪಡೆದವರನ್ನ ರ ಅಂದರೆ ರಮಿಸುವವನು ಅಂತ, ಅವರಿಗೆ ಸುಖ ಕೊಡುವವನು. ಇದಿಷ್ಟು ಅರ್ಥ ಈ ಬೃಹತಿ ಮಂತ್ರಕ್ಕೆ ಸಂಬಂಧಪಟ್ಟಂತೆ ನಾವು ಅನುಸಂಧಾನ ಮಾಡಬೇಕಾದ್ದು. ಮತ್ತೆ ಸ್ಥಿರರು ಅಂದರೆ ನಮ್ಮಂತೆ ಸಾವು, ಹುಟ್ಟು, ಮತ್ತೆ ಮತ್ತೆ ಹುಟ್ಟು, ಮುಪ್ಪು ಇತ್ಯಾದಿ ಇಲ್ಲದೆ ಇರುವಂಥ ದೇವತೆಗಳು. ಅವರನ್ನ ತನ್ನ ಪರಿವಾರರಾಗಿ ಹೊಂದಿರುವಂಥವನು ಸ್ಥಿರ ಭಗವಂತ. ಸ್ಥಿರ ಅಂದರೆ ಅಪೌರುಷೇಯವಾದಂತಹ ವೇದ, ಅದನ್ನ ಜಗತ್ತಿಗೆ ಕೊಟ್ಟವನು ಮತ್ತು ಅದರಿಂದ ಪ್ರತಿಪಾದ್ಯನಾದವನು. ಈ ಕಾರಣದಿಂದ ಸ್ಥಿರ ಅಂತ ಕೂಡ ಅರ್ಥ ಹೇಳ್ತಾರೆ. ಗುಣ, ಕ್ರಿಯೆ ಇವೆಲ್ಲದ ದೃಷ್ಟಿಯಿಂದ ಯಾವಾಗಲೂ ಸ್ಥಿರನಾಗಿ ಇರುವಂಥವನು. ಅವನ ಗುಣಗಳಿಗೂ ಕ್ರಿಯೆಗಳಿಗೂ ಚ್ಯುತಿ ಇಲ್ಲದೆ ಇದ್ದವನಾದ್ರಿಂದ ಸ್ಥಿರ. ಸ್ಥಿರ ಅಂದ್ರೆ ಸ್ಥಿ ಅಂದ್ರೆ ಸ್ಥಿತ, ಎಲ್ಲ ಕಡೆ ಇರುವವನು. ರ ಅಂದ್ರೆ ಸ್ವಯಂ ತಾನು ಆನಂದ ರೂಪನಾಗಿರುವವನು. ಮತ್ತೆ ಇನ್ನೊಬ್ಬರಿಗೂ ಸಂತೋಷ ಕೊಡುವವನು ಅರ್ಥವನ್ನು ಈಗಾಗಲೇ ಹೇಳಿದೆ. ಮತ್ತೆ ಸ್ಥಿರ ಅಂದ್ರೆ ತನ್ನಲ್ಲಿ ಯಾರು ಭಕ್ತರು ನಿಷ್ಠೆಯನ್ನು ತೋರಿಸ್ತಾರೆ, ತನ್ನಲ್ಲಿ ಸ್ಥಿತರಾಗಿದ್ದಾರೆ. ಸ್ಥಿ ಅಂದ್ರೆ ಸ್ಥಿತರು, ಭಗವಂತನಲ್ಲಿ ಸ್ಥಿತರಾದವರು, ಆತ್ಮನಲ್ಲಿ ತೃಪ್ತರಾದವರು, ಆತ್ಮನಿಂದ ಸಂತುಷ್ಟರಾದವರು. ಅಂಥ ಭಕ್ತರನ್ನು ನೋಡಿ ಇವನು ಕೂಡ ಸಂತೋಷ ಪಡ್ತಾನೆ. ಇದಿಷ್ಟು ಅದಕ್ಕೆ ಅರ್ಥಗಳು. ಮುಂದೆ ಈ ಮೂಲ ಮಂತ್ರಕ್ಕೆ ಮತ್ತೆ ಸಂಪಾದಿತವಾದ ಮಂತ್ರಕ್ಕೆ ಏನು ಅರ್ಥ ಅಂತ ಅನ್ನೋದನ್ನ ನೋಡೋಣ. ಮೂಲದಲ್ಲಿ ಸುತ ಇತ್ವಂ ನಿಮಿಷ್ಲ ಇಂದ್ರ ಸೋಮೆ ಸ್ತೋಮೆ ಬ್ರಹ್ಮಣಿ ಶಸ್ಯಮಾನ ಉಕ್ಥೆ ಯದ್ವಾ ಯುಕ್ತಾಭ್ಯಾಂ ಮಘವನ್ ಹರಿಭ್ಯಾಂ ಬಿಭ್ರದ್ವಜ್ರಂ ಬಾಹ್ವೋರಿಂದ್ರ ಯಾಸಿ ಅನ್ನುವುದು ಒಂದು ಮಂತ್ರ. ಅದರ ನಂತರ ಬರುವಂತಹ ಮತ್ತೊಂದು ಮಂತ್ರ ಯದ್ವಾ ದಿವಿಪಾರಿಯೇ ಸುಷ್ವಿಮಿಂದ್ರ ಅನ್ನುವಂಥ ಮಂತ್ರ. ಇದೆಲ್ಲವೂ 6ನೇ ಮಂಡಲದ 23ನೇ ಸೂಕ್ತ. ಅಲ್ಲಿ 1 ಮತ್ತು 2ನೇ ಮಂತ್ರಗಳಲ್ಲಿ ಕೆಲವು ಭಾಗಗಳನ್ನು ತೆಗೆದುಕೊಂಡು ಈ ಮಂತ್ರವನ್ನ ಹೆಣೆದಿದ್ದಾರೆ. ಮೂಲದಲ್ಲಿ ಇರುವಂತಹ ಈ ಮಂತ್ರಕ್ಕೆ ಸಾಯಣಾಚಾರ್ಯರು ಏನರ್ಥ ಹೇಳಿದ್ದಾರೆ, ಮತ್ತೆ ಭಗವಂತಾಚಾರ್ಯ ಏನರ್ಥ ಹೇಳಿದ್ದಾರೆ, ಸಂಪಾದಿತವಾದ ಮಂತ್ರಕ್ಕೆ ರಘುನಾಥ ಸ್ವಾಮಿಗಳು ಹೇಳುವ ಅರ್ಥ ಏನು ಇತ್ಯಾದಿಗಳನ್ನ ಈಗ ನೋಡೋಣ. ಸಾಯಣಾಚಾರ್ಯರು ಹೇಳುವಂತೆ ಉಕ್ತ ಅಂದ್ರೆ ಶಸ್ತ್ರ ಮಂತ್ರ, ಭಗವಂತನನ್ನ ಕುರಿತು ಋತ್ವಿಕ್ಗಳು ಹೇಳುವಂಥ ಮಂತ್ರ. ಅದನ್ನ ಹೇಳ್ತಾ ಇದ್ದಾಗ ನೀನು ಕೈಗಳಲ್ಲಿ ವಜ್ರವನ್ನ ಹಿಡಿದು
ರಥದಲ್ಲಿ ಕುಳಿತುಕೊಂಡು, ಕುದುರೆಗಳಿಂದ ಹೂಡಲ್ಪಟ್ಟಂತಹ ರಥದಲ್ಲಿ ಕೂತ್ಕೊಂಡು ನಮ್ಮ ಬಳಿಗೆ ಬರಬೇಕು ಅಂತ ಅದರ ಅರ್ಥ. ಯುಕ್ತಾಭ್ಯಾಮ್ ಅಂದ್ರೆ ರಥಕ್ಕೆ ಹೂಡಲ್ಪಟ್ಟಂತಹ ಕುದುರೆಗಳು, ಹರಿಭ್ಯಾಮ್ ಅಂದ್ರೆ ಕುದುರೆಗಳು, ಯುಕ್ತಾಭ್ಯಾಮ್ ಅಂದ್ರೆ ಹೂಡಲ್ಪಟ್ಟ ಅಂತ ಅರ್ಥ. ದಿವಿಪಾರಿಯೇ ಸುಶ್ವಿಮಿಂದ್ರ ಅಂತ ಇಷ್ಟು ಭಾಗ ಇದೆ. ಅದಕ್ಕೆ ದಿವಿ ಅಂದ್ರೆ ಜುಲೋಕ, ಅದನ್ನ ಪಡೆಯುವುದಕ್ಕಾಗಿ, ದ್ಯುಲೋಕವನ್ನು ಅಂದ್ರೆ ಸ್ವರ್ಗಲೋಕವನ್ನು ಪಡೆಯುವುದಕ್ಕಾಗಿ ಸಾಧಕನಾದವನು ಸ್ವರ್ಗಲೋಕವನ್ನು ಪಡಿಬೇಕಾಗಿದೆ. ಆವಾಗ ಯಜಮಾನನನ್ನ, ಸುಶ್ವಿ ಅಂದ್ರೆ ಯಜಮಾನ, ಸೋಮ ಬಳ್ಳಿಯನ್ನು ಹಿಂಡಿ ಸೋಮರಸವನ್ನು ಸಂಗ್ರಹ ಮಾಡಿ ನೀನು ಕೊಡ್ತಾನೆ ಎಲ್ರಿಗೂ, ಅಂಥ ಯಜಮಾನನಿಗೆ, ಆ ಯಜಮಾನನನ್ನು ನೀನು ಕಾಪಾಡ್ತಿ ಅಂತ ಅದರ ಅರ್ಥ. ಇದಿಷ್ಟು ಸಾಯಣಾಚಾರ್ಯ ಹೇಳಿದ ಅರ್ಥ ಆಯಿತು. ಭಗವಂತಾಚಾರ್ಯರು ತಿಳಿಸುವಂತೆ ಸ್ಥಿರ ಎಂಬ ನಾಮಕ್ಕೆ ಸಂಬಂಧಿಸಲ್ಪಟ್ಟ ಬೃಹತಿ ಮಂತ್ರ ತತ್ತ ಓಜೋಮೃತ್ಯ ಜಿಹತ ಇಂದ್ರ ದೇವಾಹ ಕೃಷ್ವಾ ಕೃತ್ನೋ ಅಕೃತಂ ಯತ್ತ ಅಸ್ತ್ಯುಕ್ತಂ ನವೀಯೋ ಜನಯಸ್ವ ಯಜ್ಞೈಹಿ ಸುತ ಅಂತಿಷ್ಟು ಸ್ಥಿರ ಅನ್ನುವ ನಾಮಕ್ಕೆ ಸಂಬಂಧಪಟ್ಟಂತಹ ಬೃಹತಿ ಮಂತ್ರ. ಸ್ಥಿರ ಅನ್ನುವುದು 205ನೇ ನಾಮ ಭಗವಂತಾಚಾರ್ಯರ ವ್ಯಾಖ್ಯಾನದಲ್ಲಿ. ಮತ್ತೆ ಅದಕ್ಕೆ ಸಂಬಂಧಪಟ್ಟಂತಹ ಬೃಹತಿ ಮಂತ್ರವೂ ಕೂಡ ರಘುನಾಥ ಸ್ವಾಮಿಗಳು ತೋರಿಸಿದ ಮಂತ್ರಕ್ಕಿಂತ ಬೇರೆನೇ ಇದೆ. ಹುಟ್ಟು ಸಾವಿಲ್ಲದ ದೇವತೆಗಳೇ ಸ್ಥಿರರು, ಅವರು ಇವನ ಪರಿವಾರರಾಗಿರುವವನು, ಅವರು ಯಾರ ಪರಿವಾರವೋ ಅವನೇ ಆ ಭಗವಂತನೇ ಸ್ಥಿರ. ಸ್ಥಿರ ಅಂದ್ರೆ ಅಪೌರುಷೇಯವಾದಂಥ ಬದಲಾವಣೆಗಳಿಲ್ಲದ ವೇದ. ಆ ವೇದಗಳು ಯಾರ ಅಧೀನದಲ್ಲಿವೆಯೋ, ಯಾರನ್ನು ಪ್ರತಿಪಾದನೆ ಮಾಡ್ತಾವೋ, ಯಾರು ವೇದಗಳನ್ನು ಜಗತ್ತಿಗೆ ಕೊಟ್ಟಿದ್ದಾನೋ ಅವನು ಸ್ಥಿರ ಅನ್ನೋ ಈ ಅರ್ಥಗಳೆಲ್ಲ ಹೇಳಿದವರು ಭಗವಂತಾಚಾರ್ಯರೇ. ಅವರ ದೃಷ್ಟಿಯಲ್ಲಿ ಈ ಮಂತ್ರದ ಅರ್ಥವನ್ನು ನೋಡೋಣ. ಕೈಗಳಲ್ಲಿ ವಜ್ರಾಯುಧವನ್ನು ಹಿಡಿದು ಅಂತಾನೆ ಅವರು ಅರ್ಥ ಮಾಡಿದ್ದಾರೆ. ಬಾಹೋಹೋ ವಜ್ರಂ ಬಿಭ್ರತ್, ಬಾಹೋಹೋ ಕೈಗಳಲ್ಲಿ ವಜ್ರಾಯುಧವನ್ನು ಬಿಭ್ರತ್ ಹಿಡಿದು. ಯುಕ್ತಾಭ್ಯಾಂ ರಥೇ, ಯುಕ್ತ ಅಂದ್ರೆ ರಥದಲ್ಲಿ ಹೂಡಲ್ಪಟ್ಟಂತಹ, ಹರಿ ಅಂದ್ರೆ ಕುದುರೆಗಳು. ಅಂತ ಕುದುರೆಯನ್ನು ಏರಿ ಈ ರಥವನ್ನು ಏರಿ ನೀನು ಯಜ್ಞ ನಡೆದ ಜಾಗಕ್ಕೆ ಬರ್ತಿ ಅಂತ ಅದರ ತಾತ್ಪರ್ಯ. ಸುಶ್ವಿ ಅನ್ನೋ ಶಬ್ದಕ್ಕೆ ಸೋಮ ಬಳ್ಳಿಯನ್ನು ಹಿಂಡಿ ಸೋಮರಸವನ್ನು ಸಂಗ್ರಹಿಸುವ ಯಜಮಾನ ಅಂತ ಅರ್ಥವನ್ನೇ ಭಗವಂತಾಚಾರ್ಯರು ಕೂಡ ಬರೆದಿದ್ದಾರೆ. ದಿವಿಪಾರ್ಯ ಅನ್ನೋ ಒಂದು ಶಬ್ದಕ್ಕೆ ಮಾತ್ರ ದಿವು ಅಂದ್ರೆ ವೈಕುಂಠ ಲೋಕ, ಅದನ್ನ ಹೊಂದುವುದಕ್ಕಾಗಿ ಅಂತ ಅರ್ಥ ಬರೆದಿದ್ದಾರೆ. ಅದೇ ಅರ್ಥವನ್ನ ಮುಂದೆ ನಾನು ಕೂಡ ಸ್ವೀಕಾರ ಮಾಡಿದ್ದೇನೆ. ಇದಿಷ್ಟು ಭಗವಂತಾಚಾರ್ಯ ಹೇಳಿದ ಅರ್ಥ ಆಯಿತು. ಮುಂದೆ ಈ ಸಂಪಾದಿತವಾದ ಬೃಹತಿ ಮಂತ್ರಕ್ಕೆ ರಘುನಾಥ ಸ್ವಾಮಿಗಳು ಏನು ಅರ್ಥ ಹೇಳ್ತಾರೆ ಅಂತ ಅನ್ನೋದನ್ನು ನೋಡೋಣ. ರಘುನಾಥ ಸ್ವಾಮಿಗಳು ಹೇಳುವಂತೆ ಮಘವನ್ ಅಂತ ಇಂದ್ರನಿಗೆ ಸಂಬೋಧನೆ. ಬಾಹೋಹೋ ವಜ್ರಂ ಬಿಭ್ರತ್, ಕೈಗಳಲ್ಲಿ ವಜ್ರಾಯುಧವನ್ನು ಹಿಡಿದು ಅನ್ನೋ ಅರ್ಥ ಎಲ್ಲ ಇಲ್ಲೂ ಕೂಡ ಸಮಾನವಾಗಿದೆ. ಕುದುರೆಗಳಿಂದ ಹೂಡಲ್ಪಟ್ಟಂತಹ ರಥವನ್ನು ಏರಿ ಯಜ್ಞಕ್ಕೆ ನೀನು ಬರ್ತಿ. ಸುಶ್ವಿ ಅಂದ್ರೆ ಸೋಮವನ್ನು ಹಿಂಡು ಬಳ್ಳಿಯನ್ನು ಹಿಂಡಿ ರಸ ತೆಗೆಯುವ ಯಜಮಾನ. ದಿವಿ ಅಂದ್ರೆ ದ್ಯುಲೋಕ, ದ್ಯುಲೋಕವು ಪ್ರಾಪ್ತವಾಗಿದೆ. ಅಂಥ ಸಂದರ್ಭದಲ್ಲಿ ಈ ಯಜಮಾನನನ್ನ, ಸುಶ್ವಿ ಅಂದ್ರೆ ಯಜಮಾನ, ಆ ಯಜಮಾನನನ್ನ ಅವಸಿ ನೀನು ಕಾಪಾಡ್ತಿ ಅಂತ. ಅವಸಿ ಅಂತ ಮುಂದಿನ ಮಂತ್ರದಲ್ಲಿದೆ. ಅಜ ಅನ್ನೋ ನಾಮಕ್ಕೆ ಸಂಬಂಧಪಟ್ಟಂತಹ ಬೃಹತಿ ಮಂತ್ರ ಏನಿದೆ ಅಲ್ಲಿ ಅವಸಿ ಅಂತಿದೆ. ಅದರಿಂದ ಅವಸಿ ಅನ್ನೋ ಶಬ್ದವನ್ನ ಮೊದಲು ಇಲ್ಲಿ ತಗೊಳ್ಬೇಕು. ಕಾಪಾಡ್ತಿ, ಈ ನಿನ್ನ ಈ ಮಹಿಮಾ ಏನಿದೆ, ವಜ್ರಧಾರಣ ಮತ್ತೆ ಯಜಮಾನನ ಕಾಪಾಡುವಿಕೆ ಅನ್ನುವಂಥ ಇದಲ್ಲ ಈ ಮಹಿಮೆ, ಇದೆಲ್ಲವನ್ನೂ ಕೂಡ
ನೀನು ಮಾಡುವುದು ಈ ನಿನ್ನನ್ನು ಕುರಿತು ಋತ್ವಿಕಗಳು ಸ್ತೋತ್ರವನ್ನ ಮಾಡುವಾಗ, ಉಕ್ತ ಅಂದ್ರೆ ಸ್ತೋತ್ರ, ಭಗವಂತನನ್ನ ಕೀರ್ತಿಸುವ ಒಂದು ಯಜ್ಞ ಮಂತ್ರ ಭಾಗ, ಅದನ್ನ ಅವರು ಹಾಡ್ತಾ ಇರುವಾಗ, ಅದನ್ನ ಅವರು ಪಠಿಸ್ತಾ ಇರುವಾಗ ನೀನು ಈ ಎಲ್ಲ ಲೀಲೆಗಳನ್ನು ಮಾಡ್ತಾ ಸ್ಥಿರನಾಗಿರೋ, ಈ ಲೀಲೆಗಳನ್ನು ತೋರುತ್ತಾ ಸ್ಥಿರನಾಗಿರೋ. ಸ್ಥಾತ ಅಂದ್ರೆ ಇರುವವನು, ಸ್ಥಿರ ಅಂದ್ರೆ ಇರುವವನು ಅಂತ ಅರ್ಥ. ಸ್ಥಾತ ಅನ್ನೋದನ್ನ ಅಧ್ಯಾಹಾರ ಮಾಡ್ಕೋಬೇಕು ರಘುನಾಥ ಸ್ವಾಮಿಗಳ ದೃಷ್ಟಿಯಲ್ಲಿ. ಇರು ಅಂತ ಅರ್ಥ. ಅದಕ್ಕೇನೆ ಅಧ್ಯಾಹಾರ ಮಾಡಿಕೊಂಡಂತಹ ಸ್ಥಾತ ಅನ್ನೋ ಶಬ್ದಕ್ಕೇನೆ ವಿಷ್ಣು ಸಹಸ್ರನಾಮ ಸ್ತೋತ್ರದ ಸ್ಥಿರ ಅನ್ನುವ ಶಬ್ದಕ್ಕೆ ಏನರ್ಥ ಇದೆಯೋ ಆ ಅರ್ಥ ಇದೆ. ಹೀಗೆ ರಘುನಾಥ ಸ್ವಾಮಿಗಳು ಹೇಳಿದಂತೆ ವಜ್ರಂ ಹಸ್ತೆ ಸ್ಥಾಪಯತಿ, ಕೈಯಲ್ಲಿ ವಜ್ರವನ್ನ ಇಡುತ್ತಾನೆ, ಆದ್ರಿಂದ ಆತ ಸ್ಥಿರ. ಸ್ಥಾಪಯತಿ ಇತಿ ಸ್ಥಿರ. ಸ್ಥಿರ ಅಂದ್ರೆ ಒಂದ್ ಕಡೆ ಇರುವವನು ಅಂತನೂ ಅರ್ಥ, ಮತ್ತಿನ್ನೊಂದು ಸ್ಥಾಪಯತೆ, ಕೈಯಲ್ಲಿ ವಜ್ರವನ್ನ ಹಿಡಿದಿದ್ದಾನೆ, ಅದಕ್ಕೂ ಕೂಡ ಸ್ಥಿರ ಅಂತಾನೆ ಅರ್ಥ. ಹೀಗೆ ಸ್ಥಿರ ಅನ್ನುವ ಶಬ್ದ ವಿಷ್ಣು ಸಹಸ್ರನಾಮ ಸ್ತೋತ್ರದ ಈ ಸ್ಥಿರ ಅನ್ನುವ ನಾಮ ಕೈಯಲ್ಲಿ ವಜ್ರವನ್ನು ಧರಿಸಿದವನು ಅನ್ನೋ ಅರ್ಥವನ್ನು ಹೇಳ್ತದೆ ಅಂತ ರಘುನಾಥ ಸ್ವಾಮಿಗಳ ಅಭಿಪ್ರಾಯ. ಇದೀಗ ನಾನು ಮಾಡ್ಕೊಂಡಿರುವಂತಹ ಅರ್ಥವನ್ನು ನೋಡೋಣ. ಮಘವನ್ ಯಜ್ಞಪತೆ ಅಂತ ಅರ್ಥ, ಯಜ್ಞದ ಅಧಿಪತಿ ನೀನು. ಹಿಂದೆ ಕರ್ಮ ನಿರ್ಣಯದಲ್ಲಿ ಮಘವನ್, ಯಜ್ಞಪತೆ, ಧನಪತೆ, ಯಶಸ್ವಿನ್ ಹೀಗೆಲ್ಲ ಅರ್ಥಗಳನ್ನ ಬರೆದನ್ನ ನಾವು ನೋಡಿದ್ದೇವೆ. ತಂವಾ ಈತಂ ಮಘವಂತಂ ಸಂತಂ ಮಖವಂತಂ ಸಂತಂ ಮಘವಾನಮಿತ್ಯಾಚಕ್ಷತೆ ಪರೋಕ್ಷೇಣ ಪರೋಕ್ಷ ಪ್ರಿಯ ಇವ ಹಿ ದೇವಾಃ ಪ್ರತ್ಯಕ್ಷ ದ್ವಿಷಃ ಯಶೋವಾವ ಮಘಂ ಮಘಂ ಪ್ರಾಪ್ಸ್ಯಸಿ ಧನಂ ವಾವ ಮಘಂ ಇತ್ಯಾದಿ ಶ್ರುತಿಭ್ಯ ಕರ್ಮನಿರ್ಣಯದಲ್ಲಿ ಆಚಾರ್ಯ ಹೇಳುವಂತಹ ಮಾತಿದು. ಈ ಭಗವಂತ ಮೂಲತಃ ಮಖವಂತ, ಮಖ ಅಂದ್ರೆ ಯಜ್ಞ, ಆ ಯಜ್ಞ ಉಳ್ಳವನು, ಯಜ್ಞದ ಅಧಿಪತಿ, ಅವನನ್ನೇ ಮಘವಂತ ಅಂತ ದೇವತೆಗಳು ಹೇಳ್ತಾರೆ. ಖಕಾರವನ್ನೇ ಘಕಾರವನ್ನಾಗಿ ಮಾಡಿ ಹೇಳ್ತಾರೆ ಅಷ್ಟೆ. ಆದ್ರಿಂದ ಯಜ್ಞದ ಪತಿ ಅಂತ ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಇಂದ್ರ ಅಂದ್ರೆ ಪರಮೇಶ್ವರನೇ, ಇದು ಪರಮೇಶ್ವರಿ ಏನೇ ಧಾತುವಿನಿಂದ ಹುಟ್ಟಿದ್ದು, ಅದು ನಮ್ಗೆ ಗೊತ್ತಿದೆ. ಇಂದ್ರ ಅಂತ ಮತ್ತೊಂದು ಶಬ್ದ ಇದೆ, ಅದಕ್ಕೆ ಭಕ್ತಾಭೀಷ್ಟದಾಯಕ ಅಂತ ಅರ್ಥ. ಇದಂ ರಾತೀತಿ ವಾ ಭವೇತ್ ಅಂತ ಆಚಾರ್ಯರು ಹೇಳಿರುವ ಅರ್ಥಗಳೇ ಇವೆಲ್ಲ. ಆದ್ರಿಂದ ಒಂದು ಕಡೆ ಪರಮೇಶ್ವರ ಅಂತ ಅರ್ಥ, ಇನ್ನೊಂದು ಕಡೆ ಭಕ್ತಾಭೀಷ್ಟವಾದ ಮೋಕ್ಷವನ್ನು ಕೊಡುವವನು ಅಂತ ಅರ್ಥ. ಭಕ್ತರಿಗೆ ಬೇಕಾದಂತಹ ಮೋಕ್ಷವನ್ನು ಕೊಡುವವನು. ಮತ್ತೆ ಯದ್ವಾ ಅಂತಿದೆ, ಯದ್ವಾ ಅಂತ ಅನ್ನೋದು ಎರಡು ಕಡೆ ಬಂದಿದೆ, ಅದನ್ನು ಗಮನಿಸ್ಬೇಕು. ಆ ಯದ್ವಾ ಅಂತ ಎರಡು ಕಡೆ ಬಂದಿರುವುದಕ್ಕೆ ಹೀಗೆ ಅರ್ಥ ಆಗ್ತದೆ. ಯತ್ ಅಂದ್ರೆ ಜ್ಞಾನ ಅಂತ ಅರ್ಥ. ಜ್ಞಾನ ರೂಪನಾದವನೇ ಅಂತ ಭಗವಂತನ ಪ್ರಾರ್ಥನೆ ಅದು. ಜ್ಞಾನ ಸ್ವರೂಪ, ಪೂರ್ಣವಾದ ಘನಿಷ್ಠವಾದ ಜ್ಞಾನ ಭಗವಂತನ ಶರೀರದಲ್ಲಿದೆ, ಜ್ಞಾನ ರೂಪ ಅವನು. ಮತ್ತೆ ವಾ ಅಂತಿದೆ, ಯದ್ವಾ ಅಂತಿದೆಯಲ್ಲ, ಅಲ್ಲಿರೋ ಯತ್ ಅನ್ನೋದನ್ನು ಒಂದ್ ಕಡೆ, ಇನ್ನೊಂದ್ ಕಡೆ ವಾ ಅಂತ ಅನ್ನೋದು ಇನ್ನೊಂದ್ ಕಡೆ. ವಾ ಅಂದ್ರೆ ಗತಿ, ಗಮನ ಅಂತ ಅರ್ಥ. ಗಮನ ರೂಪನಾದವನು ಅಂತ, ಕ್ರಿಯಾ ಸ್ವರೂಪನಾದವನು ಅಂತ ಅರ್ಥ. ಅಥವಾ ಯದ್ವಾ ಅಂತಾನೆ ಒಂದ್ ಕಡೆ ಇಟ್ಕೊಂಡು ಇನ್ನೊಂದ್ ಕಡೆ ಯದ್ವಾ ಅಂತ ಮತ್ತೊಂದ್ಸರಿ ಇಟ್ಕೋಬೇಕು. ಎರಡೂ ಒಂದೇ. ಜ್ಞಾನಕ್ರಿಯಾ ಸ್ವರೂಪನೇ ಅಂತ ಭಗವಂತನನ್ನ ಎರಡು ಬಾರಿ ಪ್ರಶಂಸೆ ಮಾಡಿದಂತೆ. ಉಕ್ತೆ ಅಂದ್ರೆ, ಉಕ್ತ ಅನ್ನೋ ಶಬ್ದಕ್ಕೆ ಯಜ್ಞ ಅಂತ ಕೂಡ ಅರ್ಥ ಇದೆ, ಜೀವ ಅಥವಾ ಜೀವನ ಅಂತ ಕೂಡ ಅರ್ಥ ಇದೆ. ಅದನ್ನ ಮುಂದೆ ಹೇಳ್ತೇನೆ. ಬಾಹ್ವೋಹೋ ಕೈಗಳಲ್ಲಿ ವಜ್ರಾಯುಧ ಅಂತ ನಾನು ಅರ್ಥ ಮಾಡಿಲ್ಲ. ವಜ್ರ ಅನ್ನೋ ಶಬ್ದಕ್ಕೆ ನಾನು ಮಾಡ್ಕೊಂಡಿರುವ ಅರ್ಥ ಜ್ಞಾನ ಮತ್ತು ಆನಂದ ಇವೆರಡನ್ನು ಕೂಡ ಹಿಡಿದಿದ್ದಿ. ಬಿಭ್ರತ್ ಅಂದ್ರೆ ಧರತ್ ಅಂದ್ರೆ ಜ್ಞಾನ ಮುದ್ರೆ ಮತ್ತು ಆನಂದ ಮುದ್ರೆ ಎರಡನ್ನು ಕೂಡ ನೀನು ಧರಿಸಿದ್ದಿ, ಇದು ಅದರ ಅರ್ಥ.
ದಿವಿ ಅಂದ್ರೆ ಮೋಕ್ಷ ಲೋಕ, ಶ್ವೇತದ್ವೀಪ, ಅನಂತಾಸನ ಅಥವಾ ವೈಕುಂಠ. ಲೋಕ ಅನ್ನೋದು ಹೆಚ್ಚಿನ ವಿಶೇಷ ಏನಿಲ್ಲ. ಮೋಕ್ಷ ಅನ್ನೋದೊಂದು ಸ್ಥಿತಿ, ಲಿಂಗದೇಹವನ್ನು ಭಗ್ನ ಮಾಡಿಕೊಂಡು ಮತ್ತೆ ಭೌತ ದೇಹವನ್ನ ಪಡೆಯದೇ ಇರುವಂತ ಒಂದು ಸ್ಥಿತಿ ಅಷ್ಟೆ. ಆ ಮೋಕ್ಷವು ಅಂತ ಅರ್ಥ ಮಾಡ್ಕೊಂಡಿದ್ದೀನಿ. ಯಾಕಂದ್ರೆ ಭಗವಂತಾಚಾರ್ಯ ಅದನ್ನು ಮಾಡಿದ್ದಾರೆ, ಅದೇ ಅರ್ಥವು ನನಗೂ ಇಲ್ಲಿ ಬೇಕಾಗಿದೆ. ಅದಕ್ಕಾಗಿ ಆ ಅರ್ಥ ನಾನು ತಗೊಂಡಿದ್ದೇನೆ. ಪಾರ್ಯೆ ಅಂದ್ರೆ ಪ್ರಾಪ್ತಿಯ ಸ್ಥಿತಿ. ಮೋಕ್ಷ ಲೋಕ ನಮಗೆ ಪ್ರಾಪ್ತ ಆಗ್ತಾ ಇರುವಾಗ, ಇನ್ನು ಮುಂದೆ ಸಿಗಲಿರುವಾಗ ಅಂತ ಅರ್ಥ. ಯುಕ್ತಾಭ್ಯಾಮ್ ರಥೇ ಯುಕ್ತಾಭ್ಯಾಮ್, ರಥದಲ್ಲಿ ಹೂಡಲ್ಪಟ್ಟ ಕುದುರೆಗಳು ಅಂದ್ರೆ ಅಶ್ವರೂಪದ ದೇವ ದಂಪತಿಗಳು. ಹಿಂದೆ ಅದನ್ನು ನೋಡಿದ್ದೀವಿ. ಇಂದ್ರಾದಿ ದೇವತೆಗಳು, ಈ ಸೂರ್ಯಪತ್ನಿಯಾದ ಸಂಜ್ಞಾ, ಚಂದ್ರ ಮತ್ತು ಚಂದ್ರಪತ್ನಿಯಾದ ರೋಹಿಣಿ, ಇವರೆಲ್ಲ ಈ ರಥದಲ್ಲಿ, ಶರೀರವೆಂಬ ರಥದಲ್ಲಿ ಕುದುರೆಗಳ ರೂಪದಲ್ಲಿದ್ದು ಭಗವಂತನನ್ನ ಸ್ತೋತ್ರ ಮಾಡ್ತಾರೆ ಅಂತ ನಾವು ಈ ಹಿಂದೆ ನೋಡಿದ್ದೇವೆ. ಅಥ ದೇವರಥ ತಸ್ಯ ವಾಗುದ್ಧಿ ಶ್ರೋತ್ರೇ ಪಕ್ಷಸಿ, ಶ್ರೋತ್ರಾಭಿಮಾನಿಗಳಾದ ಚಂದ್ರ ಸೂರ್ಯರು ಮತ್ತು ಚಕ್ಷುರಭಿಮಾನಿಗಳಾದ ಸೂರ್ಯ ಮತ್ತು ಸೂರ್ಯ ಪತ್ನಿ. ಶ್ರೋತ್ರಾಭಿಮಾನಿಗಳಾದವರು ಚಂದ್ರ ಮತ್ತು ರೋಹಿಣಿ, ಕಣ್ಣಿಗೆ ಅಭಿಮಾನಿಗಳಾದವರು ಸೂರ್ಯ ಮತ್ತು ಸಂಜ್ಞಾ. ಹೀಗೆ ಇವರೆಲ್ಲರೂ ಕೂಡ ರಥದ ರೂಪದಿಂದ ಭಗವಂತನನ್ನು ಹೊರತಾರೆ ಅಂತ ಹಿಂದೆ ನೋಡಿದ್ದೇವೆ. ಐತರಿ ಉಪನಿಷತ್ತಿನ ಆಧಾರ ಅದಕ್ಕೆ. ಅಂತಹ ದೇವತೆಗಳ ದಂಪತಿಗಳು, ದೇವ ದಂಪತಿಗಳು. ಆ ದೇವ ದಂಪತಿಗಳ ಜೊತೆಗೂಡಿ ಅಂತ ಅರ್ಥ. ಸುಶ್ವಿಂ ಅಂದ್ರೆ ಸೋಮ ಬಳ್ಳಿಯನ್ನು ಹಿಂಡಿ ರಸ ತೆಗೆಯುವ ಯಜಮಾನ ಅನ್ನೋ ಅರ್ಥ. ಸೋಮದ ಬಳ್ಳಿಯ ರಸ ಅದನ್ನೆಲ್ಲ ಬಿಟ್ಟುಬಿಟ್ಟಿದ್ದೇನೆ ನಾನು. ಎಲ್ಲಿಯೂ ಸೋಮ ಅಂತ ಬಂದ್ರು ಭಕ್ತಿಪೂರ್ಣವಾದ ಮನಸ್ಸನ್ನು ಹೊಂದಿರುವ ಯಜಮಾನ, ಭಕ್ತಿಪೂರ್ಣವಾದ ತನ್ನ ಮನಸ್ಸನ್ನ ಭಗವಂತನಿಗೆ ಅರ್ಪಿಸಲಿಕ್ಕೆ ಸಿದ್ಧನಾಗಿರುವ ಭಕ್ತ ಜನ. ಅವನನ್ನು ಕುರಿತು ಅವನು ಮಾಡುವ ಯಜ್ಞ, ಜೀವನ ಅನ್ನೋ ಯಜ್ಞ, ಆ ಯಜ್ಞಕ್ಕೆ ನೀನು ಬರ್ತೀಯ ಅಂತ ಅರ್ಥ. ಯಾಸಿ ಅಂದ್ರೆ ಬರ್ತಿ ಅಂತ, ಹೀಗದ್ರ ಅರ್ಥ. ಅಥವಾ ಭಕ್ತನನ್ನ ಮೋಕ್ಷ ಲೋಕಕ್ಕೆ ನೀನು ಕರ್ಕೊಂಡು ಹೋಗ್ತಿ, ಯಾಸಿ ಅಂತ ಕರ್ಕೊಂಡು ಹೋಗ್ತಿ ಅಂತನೂ ನಿಜಂತದ ಅರ್ಥವನ್ನು ಇಟ್ಕೊಂಡು ಅನ್ವಯ ಮಾಡಬಹುದು. ಹಾಗಾದ್ರೆ ಸ್ಥಿರ ಅನ್ನೋ ನಾಮಕ್ಕೂ ಇಲ್ಲಿಯೂ ಏನು ಸಂಬಂಧ ಅಂದ್ರೆ, ಸ್ಥಿ ರ, ಇಲ್ಲಿ ಎರಡು ಶಬ್ದಗಳಿವೆ. ಸ್ಥಿ ಅಂತ ಒಂದು ಶಬ್ದ, ರ ಅಂತ ಒಂದು ಶಬ್ದ. ಅಲ್ಲಿ ಸ್ಥಿ ಅಂದ್ರೆ ಮೋಕ್ಷದಲ್ಲಿ ಸ್ಥಿತಿ ಅಂತ ಅರ್ಥ. ಮೋಕ್ಷದಲ್ಲಿ ದೃಢವಾದ ಕೊನೆ ಇಲ್ಲದ ಒಂದು ಸ್ಥಾನ. ಮೋಕ್ಷ ಅಂದ್ರೆ ಶ್ವೇತದ್ವೀಪ, ಅನಂತಾಸನ, ವೈಕುಂಠಗಳೇ ಅಲ್ಲ. ಮೋಕ್ಷ ಅಂದ್ರೆ ಇನ್ನ ಮತ್ತೆ ಸಂಸಾರಕ್ಕೆ ಬರದ ಸ್ಥಿತಿ. ಅದರಲ್ಲಿ ನಮಗೊಂದು ಸ್ಥಿರವಾದ ನೆಲೆಯನ್ನ ರಾತಿ ಅಂದ್ರೆ ಕೊಡ್ತಾನೆ. ರಾ ದಾನೆ ಅಂತ ಧಾತು ಇದೆ, ಅದರಿಂದ ಭಗವಂತ ಸ್ಥಿರ. ಇದಕ್ಕೆ ಬನ್ನಂಜೆ ಗೋವಿಂದಾಚಾರ್ಯರು ಹೇಳಿದ ಒಂದು ಅರ್ಥ ಸ್ಫೂರ್ತಿ ಇದೆ. ಅವರು ಸ್ಥಿತಿಂ ರಾತಿ, ಸ್ಥಿತಿಯನ್ನು ಕೊಡುವವನು ಅಂತ ಹೇಳಿದ್ದಾರೆ. ಯಾವ ಸ್ಥಿತಿಯನ್ನು ಕೊಡುವವನು ಅಂತ ಅವ್ರು ಹೇಳಿಲ್ಲ. ಇಲ್ಲಿ ಈ ಮಂತ್ರಕ್ಕೆ ಸಂಬಂಧಪಟ್ಟಂತೆ ಸ್ಥಿತಿಂ ರಾತಿ ಅಂತ ನಾನು ಅರ್ಥ ಮಾಡ್ಕೊಂಡಿದ್ದೇನೆ. ಅಥವಾ ಮೋಕ್ಷದಲ್ಲಿ ಇರುವವರನ್ನ ಸಂತೋಷ ಪಡಿಸ್ತಾನೆ, ಆ ಕಾರಣಕ್ಕೂ ಕೂಡ ಆತ ಸ್ಥಿರ ಅಂತ ಹೀಗೆ ಅರ್ಥ ನಾವು ಮಾಡಬಹುದು. ಆ ಅರ್ಥವನ್ನು ಕೂಡ ಅವರು ಸೂಚನೆ ಮಾಡಿದ್ದಾರೆ. ಅವ್ರು ಬೇರೆ ಬೇರೆ ರೀತಿಯಾಗಿ ಅದನ್ನು ಹೇಳಿದ್ದಾರೆ, ನಾನು ಬೇರೆ ರೀತಿಯಾಗಿ ಹೇಳಿದ್ದೇನೆ ಅಷ್ಟೇ. ಹೀಗೆ ಗೋವಿಂದಾಚಾರ್ಯರ ಹೇಳಿದ ಅರ್ಥಗಳನ್ನು ಅದರಿಂದ ಸ್ಫೂರ್ತಿ ಪಡ್ಕೊಂಡು ಈ ಅರ್ಥಗಳನ್ನು ಹೇಳುವಂಥ, ಅನುಸಂಧಾನ ಮಾಡಿಕೊಳ್ಳುವಂಥ ಪ್ರಯತ್ನ ಮಾಡಿದ್ದೇನೆ. ಮೋಕ್ಷವನ್ನು ಕೊಡ್ತಾನೆ ಮತ್ತು ಮೋಕ್ಷದಲ್ಲಿರುವ ಭಕ್ತರನ್ನ ರಮಯತಿ, ಆನಂದ ಪಡಿಸ್ತಾನೆ. ಆದ್ದರಿಂದ ಆತ ಸ್ಥಿರ. ಇದೇ ಅರ್ಥವನ್ನೇ ಈ ಬೃಹತಿ ಮಂತ್ರ ದಿವಿಪಾರ್ಯೇ ಬಾಹೋಹೋ ವಜ್ರಂ ಬಿಭ್ರತ್ ಸುಶ್ವಿಂ ಯಾಸಿ ಅಂತ ಹೀಗೆ ಈ ಮಂತ್ರದಿಂದ ಹೇಳಿದೆ. ದಿವಿ ಮೋಕ್ಷವು ಪ್ರಾಪ್ತಿ ಬರ್ತಾ ಇರುವಾಗ ಕೈಗಳಲ್ಲಿ ವಜ್ರವನ್ನು ಹಿಡಿದು, ಅಂದ್ರೆ ಜ್ಞಾನ ಮತ್ತು ಆನಂದ ಮುದ್ರೆಯನ್ನು ಹಿಡಿದು, ಈ ಜ್ಞಾನವನ್ನು ಯಾರು ಗಳಿಸ್ತಾನೆ ಅವನು ಆನಂದವನ್ನು ಕೂಡ ಮುಕ್ತಿಯಲ್ಲಿ ಗಳಿಸ್ತಾನೆ ಅಂತ ತೋರಿಸಿ ನೀನು ಭಕ್ತರನ್ನ ಹುರಿದುಂಬಿಸ್ತಾ ಇದ್ದಿ ಅಂತ ಅದರ ಅರ್ಥ. ಹೀಗೆ ನಾನದನ್ನ ಅರ್ಥ ಮಾಡ್ಕೊಂಡಿದ್ದೇನೆ. ಇನ್ನು ಇಲ್ಲಿ ಇಂದ್ರ ಶಬ್ದ ಇದೆಯಲ್ಲ, ಇಂದ್ರ ಶಬ್ದನೂ ಕೂಡ ಸ್ಥಿರ ಅನ್ನೋ ಶಬ್ದದ ಅರ್ಥವನ್ನೇ ಹೇಳ್ತದೆ. ಇಂದ್ರ ಅಂದ್ರೆ ಇದಂ ರಾತೀತಿ ವಾ ಭವೇತ್, ಭಕ್ತರ ಅಭೀಷ್ಟವನ್ನು ಕೊಡುವವನೇ ಇಂದ್ರ ಅಂತ ಆಚಾರ್ಯರು ಋಗ್ಭಾಷೆ ಇತ್ಯಾದಿ ಕಡೆಗಳಲ್ಲಿ ಅನೇಕ ಕಡೆ ಹೇಳೇ ಇದ್ದಾರೆ. ಮತ್ತೆ ಇಂದ್ರ ಅನ್ನುವಲ್ಲಿಯೂ ಕೂಡ
ಇದಮ್ ಅಂದ್ರೆ ಈ ಭಕ್ತರ ಅಭೀಷ್ಟ, ಇದನ್ನ ಅಂದ್ರೆ ಭಕ್ತರ ಅಭೀಷ್ಟವನ್ನ, ರಾತಿ ಅಂದ್ರೆ ಕೊಡ್ತಾನೆ. ಸ್ಥಿರ ಅನ್ನೋದು ಕೂಡ ಆ ಭಕ್ತರ ಅಭೀಷ್ಟವಾದ ಮೋಕ್ಷವನ್ನ ರಾತಿ ಕೊಡ್ತಾನೆ ಅನ್ನೋ ಅರ್ಥ ನಮಗೆ ಸಿಕ್ಕೇ ಸಿಗ್ತದೆ. ಯದ್ವಾ ಅಂತ ಬಂದಿದೆಯಲ್ಲ, ಯದ್ವಾ ಅಂತ ಜ್ಞಾನರೂಪನಾದವನೇ ಅಂತ ಹೀಗೆ ನಾನು ಅರ್ಥ ಮಾಡಿದ್ದೇನಲ್ಲ ಎರಡೆರಡು ಸರಿ. ಯದ್ವಾ ಅನ್ನೋದಕ್ಕೆ ಅಥವಾ ಅಂತ ಅರ್ಥ ಮಾಡಲಿಲ್ಲ. ಹಾಗೆ ಅರ್ಥ ಮಾಡುವುದನ್ನು ಬಿಟ್ಟು ಜ್ಞಾನರೂಪನಾದವನೇ ಅಂತ ಅರ್ಥ ಮಾಡ್ಕೊಂಡಲ್ಲ. ಹಾಗೆ ಮಾಡ್ಲಿಕ್ಕೆ ಏನ್ ಕಾರಣ ಅಂದ್ರೆ, ಜ್ಞಾನ ಸುಖ ಸವಿಷ್ಣು ಪರಮಾಕ್ಷರ ಅಂತ ಪೈಂಗಿ ಶ್ರುತಿ ಇದೆ. ಗೀತಾ ಭಾಷ್ಯದಲ್ಲಿ ಆಚಾರ್ಯದನ್ನ ಉದ್ಧಾರ ಮಾಡಿದ್ದಾರೆ. ಸದ್ದೇಹ ಸುಖಗಂಧಶ್ಚ ಜ್ಞಾನಭಾಹ ಸತ್ಪರಾಕ್ರಮ. ಜ್ಞಾನ ಸುಖ. ಭಗವಂತನ ಶರೀರ ಎಂಥದ್ದಂದ್ರೆ ಜ್ಞಾನವೇ ಘನಿಷ್ಠವಾಗಿ ಘನೀಭವಿಸಿ ಮೂರ್ತಿಮತ್ತಾಗಿರುವಂಥದ್ದು. ಮತ್ತೇನೂ ಇಲ್ಲ ಅಲ್ಲಿ. ಜ್ಞಾನ ಅಂತ ಎರಡು ಬಾರಿ ಹೇಳುವ ಮೂಲಕ ಜ್ಞಾನ ಮತ್ತೆ ಸುಖ ಇವೇ ಆತನ ಶರೀರದಲ್ಲಿ ತುಂಬಿಕೊಂಡಿದೆ ಅನ್ನೋದನ್ನು ತಿಳಿಸಿದ್ದಾರೆ. ಹೀಗೆ ಜ್ಞಾನ ಸುಖ. ಅದರಂತೆ ಇಲ್ಲಿ ಅಂದ್ರೆ ಎಚ್ಚ ಜ್ಞಾತ್ರ ಸ್ವರೂಪತಃ ಅಂತ ಐತರಿ ಉಪನಿಷತ್ ಭಾಷ್ಯದಲ್ಲಿ ಆಚಾರ್ಯ ಹೇಳ್ತಾರೆ. ಆದ್ರಿಂದ ಜ್ಞಾನ ಸ್ವರೂಪನೇ ಅಂತ ಎರಡು ಸರಿ ಅರ್ಥ ಹೇಳಿದಂಗಾಯ್ತು. ಅಂದ್ರೆ ಗತಿ, ಅನ್ನೋ ಧಾತು ಗತಿಯನ್ನು ಹೇಳ್ತದೆ. ಅದರಿಂದ ಕ್ರಿಯಾ ಸ್ವರೂಪನೇ ಅಂತ ಅವನನ್ನು ಹೇಳಿದಂಗಾಯ್ತು. ಇಲ್ಲಿಯೂ ಕೂಡ ಯತ ಅಂದ್ರೆ ಜ್ಞಾನ ಅಂದ್ರೆ ಗತಿ ಸ್ವರೂಪ. ಇದಿಷ್ಟು ಅರ್ಥ. ಮತ್ತೆ ಅಲ್ಲಿ ಉಕ್ತ ಅಂತ ಬಂತಲ್ಲ, ಉಕ್ತ ಅಂದ್ರೆ ನಾನು ಮಂತ್ರ ಅಂತ ಅರ್ಥ ಹೇಳಿಲ್ಲ. ಮಂತ್ರ ಅಂತನೂ ಅರ್ಥ ಹೇಳ್ಬಹುದು. ಆ ಮಂತ್ರವನ್ನು ಪಠನ ಮಾಡ್ತಾ ಇರುವಾಗ ಆ ಅರ್ಥವನ್ನು ಹೇಳ್ಬಹುದು. ಉಕ್ತಾನು ಶಬ್ದಕ್ಕೆ ಬೇರೆ ಏನಾದ್ರು ಅರ್ಥಗಳಿವೆಯಾ ಅಂತ ನೋಡ್ಬೇಕು ಅಂತ ನನಗೆ ಕೋಶಗಳಲ್ಲಿ ಕಾಣಿಸಿದಾಗ, ಉಕ್ತ ಅಂದ್ರೆ ಜೀವನ ಅಥವಾ ಪ್ರಾಣ. ಭಾಗವತದಲ್ಲಿ ಉಕ್ತೇನ ರಹಿತೋ ಹ್ಯೇಷ ಮೃತಕ ಪ್ರೋಚ್ಯತೆ ಯಥ ಅಂತ ಬಂದಿದೆ. ಈ ಶರೀರ ಮೃತ ಅಂತ ಕರೆಸ್ಕೋತದೆ ಯಾವಾಗ ಅಂದ್ರೆ ಉಕ್ತೇನ ರಹಿತ, ಪ್ರಾಣದಿಂದ ರಹಿತವಾದಾಗ ಅಂತ. ಪ್ರಾಣ, ಜೀವನ, ಲೈಫ್ ಹೀಗೆಲ್ಲ ಕೋಶಗಳಲ್ಲಿ ಅರ್ಥ ಹೇಳ್ತಾರೆ. ನಮ್ಮ ಜೀವಮಾನದಲ್ಲಿ ನೀನು ಬರಬೇಕು, ನಮ್ಮ ಜೀವನ ಎಂಬ ಯಜ್ಞಕ್ಕೆ ನೀನು ಬರಬೇಕು. ಪುರುಷೋಭಾವ ಯಜ್ಞ ಅಂತ ಛಾಂದೋಗ್ಯದಲ್ಲಿ ಬಂದದ್ದನ್ನ ಈ ಹಿಂದೆ ಅನೇಕ ಕಡೆ ನಾವು ನೋಡೇ ಇದ್ದೀವಿ. ಈ ಉಕ್ತ ಎಂಬ ಶಬ್ದಕ್ಕೆ ಯಜ್ಞ ಅಂತ ಕೂಡ ಅರ್ಥ ಇದೆ. ಷೋಡಶಯುಕ್ತೌ ಅಥವಾ ಷೋಡಶಯುಕ್ತೌ ಅಂತ ಪಾಠ ಭಾಗವತದ್ದು. ಪೂರ್ವವಕ್ತ್ರಾತ್, ಭಗವಂತನ ಪೂರ್ವದ ಮುಖದಿಂದ ಷೋಡಶಿ ಮತ್ತು ಉಕ್ತ ಅನ್ನೋ ಯಜ್ಞಗಳು ಹುಟ್ಟಿದವು, ಯಜ್ಞದ ಪ್ರಭೇದಗಳು ಹುಟ್ಟಿದವು ಅಂತಿದೆ. ಆದ್ರಿಂದ ಉಕ್ತೆ ಅಂದ್ರೆ ನಮ್ಮ ಜೀವನದಲ್ಲಿ ಅಥವಾ ಜೀವನವೆಂಬ ಯಜ್ಞದಲ್ಲಿ ಈ ಅರ್ಥಗಳು ಸಹಜವಾಗಿ ಸಿಗ್ತವೆ. ಹೀಗೆ ಇದಿಷ್ಟು ಅರ್ಥಗಳನ್ನ ನಾನು ಇದಕ್ಕೆ ಅನುಸಂಧಾನ ಮಾಡ್ಕೊಂಡಿದ್ದೇನೆ. ಆ ಯಜಮಾನನ ಬಳಿಗೆ ನೀನು ಬರಬೇಕು, ಆ ಯಜಮಾನನನ್ನ ಮುಕ್ತ ಲೋಕದಲ್ಲಿ ಇಡಬೇಕು ನೀನು ಅಂತ ಹೀಗೆಲ್ಲ ಅದರ ಅರ್ಥ. ಮುಂದೆ ಅದಕ್ಕೆ ಭಾವಾರ್ಥ ಏನು ಅದನ್ನ ಈಗ ನೋಡೋಣ. ಭಗವಂತನೇ ನನ್ನ ಅಥವಾ ನಮ್ಮ ಸಂದರ್ಭಕ್ಕನುಸಾರವಾಗಿ ಹೇಗೂ ಇಟ್ಕೋಬಹುದು. ಈ ಜೀವನವೆಂಬ ಯಜ್ಞವನ್ನ ಮುಗಿಸಿ ನಾನು ಮೋಕ್ಷವನ್ನು ಹೊಂದಬೇಕಾಗಿದೆ, ನಾವು ಮೋಕ್ಷವನ್ನು ಭಕ್ತರು ಹೊಂದಬೇಕಾಗಿದೆ. ಯಜ್ಞದ ಯಜಮಾನನಾದಂತಹ ನಾನು ಪೂರ್ಣವಾದಂತಹ ನನ್ನ ಮನಸ್ಸನ್ನ ನಿನಗೆ ಅರ್ಪಿಸ್ತೇನೆ. ಆ ಮನಸ್ಸನ್ನ ನೀನು ಸ್ವೀಕರಿಸಬೇಕು, ನನ್ನ ಭಕ್ತಿಯನ್ನು ನೀನು ಒಪ್ಪಿಸಿಕೊಳ್ಬೇಕು. ದೇವದಂಪತಿಗಳು ಅಶ್ವರೂಪದಿಂದ ನಿನ್ನ ರಥವನ್ನ ಎಳಿತಾರೆ. ಅಂತಹ ರಥವನ್ನು ಏರಿ ದೇವತಾ ಸಮೇತನಾಗಿ ನೀನು ಕೈಗಳಲ್ಲಿ ಜ್ಞಾನ ಆನಂದ ಮುದ್ರೆಗಳನ್ನು ಹಿಡಿದು ನನ್ನ ಬಳಿಗೆ ಬರಬೇಕು ಅಂತ ಪ್ರಾರ್ಥನೆ. ಜ್ಞಾನ ಮುದ್ರೆ ಅಂತ ನಮ್ಗೆ ಗೊತ್ತಿದೆ, ವೇದವ್ಯಾಸ, ಹಯಗ್ರೀವ ಇತ್ಯಾದಿಗಳು ಅಂತ ಗೊತ್ತಿದೆ. ಈ ಒಂದು ಬಲಗೈಯಲ್ಲಿ ಕಿರುಬೆರಳು, ಉಂಗುರ ಬೆರಳು ಮತ್ತು ಮಧ್ಯದ ಬೆರಳು ಮೇಲೆ ಸ್ಥಿರವಾಗಿ ನಿಂತಿರ್ತವೆ, ಸ್ಥಿರವಾಗಿ ಚಾಚಿಕೊಂಡಿರ್ತವೆ. ತೋರ್ಬೆರಳು ಮತ್ತೆ ಹೆಬ್ಬೆರಳು ಎರಡೂ ಕೂಡ ವೃತ್ತಾಕಾರವಾಗಿ ಒಂದಕ್ಕೊಂದು ಉಂಗುರದ ರೂಪದಲ್ಲಿ ಹೊಂದಿಕೊಂಡಿರ್ತವೆ. ಇದು ಜ್ಞಾನ ಮುದ್ರೆ ಅಂತ ಎಲ್ರಿಗೂ ಗೊತ್ತಿದೆ. ಆನಂದ ಮುದ್ರೆ ಅಂದ್ರೆ ಏನು? ಆನಂದ ಮುದ್ರೆ ಅಂತ ನಾನು ಶಾಸ್ತ್ರದಲ್ಲಿ ನೋಡಿಲ್ಲ, ಆದ್ರೆ ನಾನು ಈ ಮಂತ್ರಕ್ಕೆ ಸಂಬಂಧಪಟ್ಟಂತೆ ಹಾಗೆ ಅದನ್ನು ಊಹೆ ಮಾಡಿದೆ ಅಷ್ಟೆ.
ತಿರುಪತಿಯ ವೆಂಕಟರಮಣನ ಕೈ ಕೆಳಮುಖವಾಗಿರ್ತದೆ. ನಮಗೆ ಜ್ಞಾನ ಮುದ್ರೆ ಮತ್ತು ವರ ಮುದ್ರೆ, ವರ ಹಸ್ತ, ಅಭಯ ಹಸ್ತ ಇದೆಲ್ಲ ಗೊತ್ತಿದೆ. ಕೆಳಮುಖವಾಗಿ ಇರ್ತದಲ್ಲ ತಿರುಪತಿ ವೆಂಕಟರಮಣನ ಕೈ, ಸ್ವಲ್ಪ ಆ ಥರದ ಕೈ. ಪೂರ್ಣ ಕೆಳಮುಖ ಇರುವುದಿಲ್ಲ, ಸ್ವಲ್ಪ ಮಡಿಚಿಕೊಂಡಿರ್ತದೆ. ಅಥವಾ ಪೂರ್ಣ ಕೆಳಮುಖವಾಗಿಯೂ ತನ್ನ ಪಾದವನ್ನು ತೋರಿಸುವಂಥ ಕೈ, ಅದನ್ನೇ ಆನಂದ ಮುದ್ರೆ ಅಂತ ಹೇಳಬಹುದು. ಭಗವಂತನ ಪಾದ ಅಂದ್ರೆ ಮುಕ್ತಿ, ಭಗವಂತನ ಪಾದವನ್ನು ಸೇರುವುದು ಅಂದ್ರೆ ಮುಕ್ತಿಯನ್ನು ಸೇರುವುದು ಅಂತ ಸಾಮಾನ್ಯವಾಗಿ ಅರ್ಥ. ಅದನ್ನೇ ಆನಂದ ಮುದ್ರೆ ಅಂತ ತಿಳ್ಕೋಬಹುದು. ಹೀಗೆ ಜ್ಞಾನ ಮುದ್ರೆ ಪ್ರಸಿದ್ಧವೇ ಇದೆ. ಕೆಳಗೆ ಕೈಗಳನ್ನ 5 ಬೆರಳುಗಳನ್ನು ಪಾದದ ಕಡೆಗೆ ತೋರಿಸಿರುವ ಒಂದು ಮುದ್ರಾ ಏನಿದೆ, ಅದನ್ನ ಆನಂದ ಮುದ್ರಾ ಅಂತ ತಿಳ್ಕೊಳ್ಬಹುದು. ನನ್ನದೇ ಅನುಸಂಧಾನ ಅಷ್ಟೇ, ಅದಕ್ಕೇನು ಶಾಸ್ತ್ರದ ಆಧಾರ ಕಾಣಿಸೋದಿಲ್ಲ. ಅದನ್ನು ಹಿಡಿದು ಧರಿಸಿ ನನ್ನ ಪಾದವನ್ನು ನೀನು ಧ್ಯಾನಿಸು, ನನ್ನ ಪಾದದಲ್ಲಿ ಸ್ಥಿತಿ ಅಂದ್ರೆ ಮೋಕ್ಷವನ್ನು ನೀನು ಕೊಡ್ತೇನೆ, ಆನಂದವನ್ನು ಕೊಡ್ತೇನೆ, ಮೊದಲು ಜ್ಞಾನವನ್ನು ಕೊಟ್ಟು ಆಮೇಲೆ ಆನಂದವನ್ನು ಕೊಡ್ತೇನೆ. ಸ್ವಿತ್ಯಾನಂದ ಸಮುದ್ದಿಷ್ಟ ವರಿತಿ ಜ್ಞಾನ ಮುಚ್ಯತೆ ಮುಕ್ತಿದಾನೇನ ತಜ್ಞಾನಾತ್ ಸುವರಸ್ಯ ಪದದ್ವಯಂ ಅಂತ ಬೃಹತ್ ಭಾಷ್ಯದಲ್ಲಿ ಆಚಾರ್ಯ ಹೇಳ್ತಾರೆ. ಭಗವಂತನ ಪಾದಗಳಿಗೆ ಸುವ ಅಂತ ಹೆಸರಂತೆ. ಯಾಕಂದ್ರೆ ಸು ಅಂದ್ರೆ ಸುಖ ಅಂತ ಅರ್ಥ, ವ ಅಂದ್ರೆ ಆನಂದ ಅಂತ ಅರ್ಥ. ಭಗವಂತ ವ ಅಂದ್ರೆ ನಮಗೆ ಮೊದಲು ಜ್ಞಾನವನ್ನು ಕೊಟ್ಟು, ಆ ಜ್ಞಾನದ ಮೂಲಕ ನಮಗೆ ಮುಕ್ತಿಯನ್ನು ಕೊಟ್ಟು, ಆ ಮುಕ್ತಿಯಲ್ಲಿ ಆನಂದ ಕೊಡ್ತಾನೆ. ಅದಕ್ಕಾಗಿ ಕೈಯಲ್ಲಿ ಜ್ಞಾನ ಮುದ್ರೆ ಮತ್ತು ಆನಂದ ಮುದ್ರೆಯನ್ನು ಹಿಡಿದವನು ಅಂತ ಅದಕ್ಕೆ ಅರ್ಥ ಮಾಡ್ಕೊಂಡಿದ್ದೇನೆ. ಇದಿಷ್ಟು ನನ್ನ ಅನುಸಂಧಾನ. ಮುಂದೆ ಈ ಸ್ಥಿರ ಅನ್ನುವ ಶಬ್ದಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಉಲ್ಲೇಖಗಳನ್ನ ಯಾರ್ಯಾರು ಏನೇನು ಮಾಡ್ತಾರೆ ಅಂತನ್ನೋದನ್ನ ಒಂದು ಬಾರಿ ಗಮನಿಸೋಣ. ಸ್ಥಿರ ಅಂದ್ರೆ ನಿರ್ವಿಕಾರ ಅಂತ ಹೀಗರ್ಥ. ನಿರ್ವಿಕಾರನಾಗಿ ನಿಶ್ಚಲನಾಗಿರುವವನು ಅಂತ. ಛಾಂದೋಗ್ಯ ಉಪನಿಷತ್ ಭಾಷ್ಯದಲ್ಲಿ ಕರ್ತೃತ್ವಾತ್ ಸುಸ್ಥಿರಶ್ಚಾಸೋ ಸ್ಥಿರತ್ವಾದ ಆಸ್ತಿಕ ತಥಾ ಆಸ್ತಿಕತ್ವಾಚ ಮಂತಾಸೋ ವಿಜ್ಞಾತಾಚ ತಥೋ ಹರಿಹಿ ಅಂತ ಭಗವಂತನನ್ನ ಸುಸ್ಥಿರ ಅಂತ ಹೀಗೆ ವರ್ಣನೆ ಮಾಡಿದ್ದಾರೆ. ಮಾನಸಿಕವಾಗಿ ಅಚಂಚಲನಾಗಿ ಸ್ಥಿರವಾಗಿ ಇರೋದ್ರಿಂದ ಭಗವಂತ ಸಕಲ ವಸ್ತುಗಳ ಜ್ಞಾನ ಇರುವವನು. ಜ್ಞಾನ ಇರುವುದರಿಂದ ಜಗತ್ತನ್ನ ಅವನು ತನ್ನ ಮನನಪೂರ್ವಕವಾಗಿ ಮುನ್ನಡೆಸ್ತಾ ಇದ್ದಾನೆ. ಆದ್ರಿಂದ ವಿಜ್ಞಾತರಾಗಿದ್ದಾನೆ ಅಂತ ಹೀಗೆಲ್ಲ ಸ್ಥಿರ ಅನ್ನೋ ಶಬ್ದದಿಂದ ಭಗವಂತನನ್ನ ಅಲ್ಲಿ ಸ್ತೋತ್ರ ಮಾಡಿದ್ದಾರೆ. ಪ್ರಯದ್ದಿವೋ ಹರಿವಸ್ಥಾತರುಗ್ರ ನಿರವೃತ ಅಧಮೋ ರೋದಸ್ಯೋಹೋ ಅಂತ ಋಗ್ವೇದದಲ್ಲಿ ಸ್ಥಾತಃ ಸ್ಥಿರವಾಗಿರುವವನೇ ಅಂತ ಒಂದು ಕಡೆ ಆ ಭಗವಂತನ ಪ್ರಾರ್ಥನಾ ಇದೆ ಅಲ್ಲಿ. ಗಾಂಭೀರ್ಯಂ ಸ್ಥೈರ್ಯಂ ಆಸ್ತಿಕ್ಯಂ ನಿತ್ಯ ಯತ್ರ ಮಹಾಗುಣ ಅಂತ ಭಾಗವತದಲ್ಲಿ ಬರುವಂತ ಭಗವಂತನ ಅನೇಕ ಗುಣಗಳನ್ನ ತೋರಿಸುವಂತ ಒಂದು ವಾಕ್ಯ. ಭೂಮಿ, ಪರ್ವತ, ಮೋಕ್ಷ ಇವೆಲ್ಲವೂ ಸ್ಥಿರವಾಗಿರುವಂತೆ ಮಾಡಿದವನು ಈ ಭಗವಂತ. ಆದ್ರಿಂದ ಅವನೇ ಸ್ಥಿರ. ಸ್ಥಿರವಾದ ಭೂಮಿಯನ್ನು ಕೂರ್ಮ ರೂಪದಿಂದ ಧರಿಸಿದ್ದಾನೆ. ಮತ್ತೆ ಸ್ಥಿರವಾದ ಲೋಕ ಅನಿಸಿಕೊಂಡಿರುವಂತಹ ಮೋಕ್ಷ, ಅನಂತಾಸನ, ವೈಕುಂಠ ಮತ್ತು ಶ್ವೇತದ್ವೀಪ ಅವನ್ನ ತನ್ನ 3 ತಲೆಗಳಲ್ಲಿ ಭಗವಂತ ಧರಿಸಿದ್ದಾನೆ ಅನ್ನುವುದೆಲ್ಲ ಬಂದಿದೆ. ಅಮೃತಂ ಕ್ಷೇಮಂ ಅಭಯಂ ತ್ರಿಮೂರ್ಧ್ನೋಧಾಯಿ ಮೂರ್ಧಸು ತ್ರಿಮೂರ್ಧಾಸನ್ ಹರಿರ್ಧತ್ತೆ. 3 ರೂಪಗಳಿಂದ 3 ತಲೆಗಳನ್ನು ಧರಿಸಿ 3 ಲೋಕಗಳನ್ನು ಧರಿಸಿದ್ದಾನೆ ಭಗವಂತ ಅಂತ ಮತ್ಸ್ಯ ಪುರಾಣದಲ್ಲಿ ಮಾತಿದೆ. ಇದಕ್ಕೆಲ್ಲ ಹೀಗೆ ಸ್ಥೈರ್ಯವನ್ನು ಕೊಟ್ಟಿರುವವನೇ ಅವನು. ತನ್ನ ತಲೆ ಮೇಲೆ ಲೋಕಗಳನ್ನು ಹೊತ್ತು ಆ ಲೋಕದಲ್ಲಿ ಈ ಮುಕ್ತರಾದ ಜೀವರನ್ನಿಟ್ಟು ಅವರನ್ನ ಸಂತೋಷ ಪಡಿಸ್ತಾನೆ ಅಂತ ಅದರ ಅರ್ಥ. ಮುಖ್ಯವಾಗಿ ಮೋಕ್ಷವೇ ಸ್ಥಿರ. ಆ ಸ್ಥಿರವಾದ ಮೋಕ್ಷವನ್ನ ನಮಗೆ ಕೊಡುವವನೇ ಸ್ಥಿರಂ ರಾತಿ ಇತಿ ಸ್ಥಿರ. ಅದು ಈ ಶಬ್ದಕ್ಕೆ ನಮಗೆ ತುಂಬಾ ಮುಖ್ಯವಾಗಿ ಬೇಕಾಗುವಂತಹ ಒಂದು ಶಬ್ದ.
ಸ್ಥಿರ ಶಬ್ದಕ್ಕೆ ಲಕ್ಷಾಲಂಕಾರ ಅರ್ಥವನ್ನು ಹೇಳಿಲ್ಲ. ಶಾಂಕರ ಭಾಷ್ಯದಲ್ಲಿ ಯಾವಾಗಲೂ ಒಂದೇ ರೀತಿಯಾಗಿರುವವನು ಅನ್ನೋ ಅರ್ಥವನ್ನು ಹೇಳಿದ್ದಾರೆ. ಪರಾಶರ ಭಟ್ರು ಹೇಳುವಂತೆ ಭಕ್ತರ ಜೊತೆಗೆ ಸೇರುವುದರಲ್ಲಿ ಅವರು ಈ ಭಗವಂತ ಯಾವತ್ತೂ ಸ್ಥಿರ, ಮತ್ತು ಅವರು ಏನೇ ಅಪಚಾರ ಮಾಡಿದರೂ ಕೂಡ ಆತ ವಿಚಲಿತನಾಗೋದಿಲ್ಲ, ಅವ್ರ ಬಗ್ಗೆ ತನ್ನ ಪ್ರೀತಿಯನ್ನು ಬಿಟ್ಟು ಕೊಡೋದಿಲ್ಲ, ಆದ್ದರಿಂದ ಆತ ಸ್ಥಿರ. ಅಪಚಾರೇಪಿ ಅಚಾಲ್ಯತ್ವಾತ್ ಸಂಧಾನೇ ಸ್ಥಿರ ಉಚ್ಯತೆ ಅಂತ ಸ್ಥಿರ ಶಬ್ದದ ಅರ್ಥವನ್ನು ಅವರು ಸಂಗ್ರಹಿಸಿದ್ದಾರೆ. ಸತ್ಯಸಂಧ ಸ್ವಾಮಿಗಳು ಹೇಳುವಂತೆ ಭಗವಂತ ಅನಾದಿಯಾದ್ದರಿಂದ ಮತ್ತು ನಿತ್ಯನೂ ಆದ್ದರಿಂದ ಆತನನ್ನ ಸ್ಥಿರ ಅಂತ ಹೇಳಬೇಕು. ಅನಾದಿ ನಿತ್ಯತ್ವಾತ್ ಸ್ಥಿರ ಅಂತ ಅವರ ಉಲ್ಲೇಖ. ಇಲ್ಲಿಗೆ ಸ್ಥಿರ ಶಬ್ದದ ಅರ್ಥ ಶ್ರವಣ ಮತ್ತು ಅದಕ್ಕೆ ಸಂಬಂಧಪಟ್ಟ ಬೃಹತಿ ಮಂತ್ರದ ಶ್ರವಣವು ಕೂಡ ಸಮಾಪ್ತಿಯನ್ನು ಕಾಣುತ್ತದೆ. ಈ ಜಗತ್ತಿನಲ್ಲಿ ನಮಗೆ ಸಾಧನೆ ಮಾಡಲಿಕ್ಕೆ ಶ್ರವಣ ಮನನ ಧ್ಯಾನ ಈ ರೂಪವಾದ ಸಾಧನೆಯನ್ನು ಮಾಡಲಿಕ್ಕೆ ಸ್ಥಿರವಾದ ನೆಲೆ ಬೇಕು. ಆ ನೆಲೆಯನ್ನು ನಮ್ಗೆ ಕೊಟ್ಟವನು ಈ ಜಗತ್ತಿನಲ್ಲಿ ಅದನ್ನು ಕೊಟ್ಟಿರುವ ಮೂಲಕನೂ ಭಗವಂತ ಸ್ಥಿರ. ಅದಾದ ಬಳಿಕ ನಮಗೆ ಜ್ಞಾನವನ್ನು ಕೊಟ್ಟು ಮುಕ್ತ ಲೋಕದಲ್ಲಿ ಆನಂದವನ್ನು ಕೊಡ್ತಾನೆ. ಅದಕ್ಕಾಗಿಯೂ ಕೂಡ ಭಗವಂತ ಸ್ಥಿರ. ಹೀಗೆ ಇಹದಲ್ಲಿಯೂ ಪರದಲ್ಲಿಯೂ ಆ ಭಗವಂತನ ಸ್ಥೈರ್ಯ ಅನ್ನುವ ಗುಣವನ್ನು ಅನುಸಂಧಾನ ಮಾಡಬೇಕು. ಮತ್ತೆ ನಮಗೆ ಶ್ರವಣ ಮನನ ಧ್ಯಾನ ಇತ್ಯಾದಿ ಪಾರಮಾರ್ಥಿಕ ಕಾರ್ಯಗಳಿಗಾಗಿ, ಹಾಗೆ ಲೌಕಿಕ ಕಾರ್ಯಗಳಲ್ಲಿಯೂ ಕೂಡ ಬಾಲಕ ಆಗುವಂಥ ಏನಾದರೂ ಚಿತ್ತ ಚಾಂಚಲ್ಯ ಬಂದಿದ್ದರೆ, ದೈಹಿಕ ಮಾನಸಿಕ ವ್ಯಾಧಿಗಳಿಂದಾಗಿ, ವಯಸ್ಸಿನ ಮತ್ತಿತರ ಕಾರಣಗಳಿಂದಾಗಿ ಸ್ಥೈರ್ಯವನ್ನು ನಾವು ಮನಸ್ಥೈರ್ಯವನ್ನು ಕಳ್ಕೊಳ್ಳುವಂಥ ಸ್ಥಿತಿ ಬಂದಿದ್ರೆ ಭಗವಂತನನ್ನು ಸ್ಥಿರ ಅಂತ ಉಪಾಸನೆ ಮಾಡಿ ತಕ್ಕ ಮಟ್ಟಿನ ದೈಹಿಕ ಮಾನಸಿಕ ಆಧ್ಯಾತ್ಮಿಕ ಸ್ಥೈರ್ಯವನ್ನು ಪಡ್ಕೋಬೇಕು. ಮುಂದೆ ಬಹುನಾಂ ಜನ್ಮನಾಮಂತೆ ಆಧ್ಯಾತ್ಮಿಕ ಸ್ಥೈರ್ಯವನ್ನು ಕೂಡ ಪಡ್ಕೊಳ್ಳಿಕ್ಕೆ ಬರ್ತದೆ. ನಾವು ನಮ್ಮಂಥ ಸಾಮಾನ್ಯರು ಮಾಡುವಂಥ ಯಜ್ಞಕ್ಕೂ ಕೂಡ ಭಗವಂತ ಪರಿವಾರ ಸಮೇತನಾಗಿ ಬಂದು ಆ ಯಜ್ಞವನ್ನು ಸ್ವೀಕಾರ ಮಾಡ್ತಾನೆ ಅನ್ನೋ ಅರ್ಥವನ್ನ ಬೃಹತಿ ಮಂತ್ರ ತುಂಬ ಸುಂದರವಾಗಿ ತೋರಿಸಿಕೊಟ್ಟಿದೆ. ಅದರೊಂದಿಗೆ ಈ ಭಾಗ ಸಮಾಪ್ತ ಆಗಿದೆ.